ಮಹಿಳೆಯರು ಏಕೆ ತೂಕ ಇಳಿಸಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ? ಈ 5 ಆಹಾರಗಳನ್ನು ತಕ್ಷಣ ಬಿಡಿ. ಬಹುಶಃ ನೀವು ಪ್ರತಿದಿನ ಕಡಿಮೆ ತಿನ್ನುತ್ತಿದ್ದೀರಿ, ಸಿಹಿ ತಿಂಡಿಗಳನ್ನು ತ್ಯಜಿಸಿದ್ದೀರಿ, ಆದರೂ ನಿಮ್ಮ ತೂಕ ಒಂದೇ ಸ್ಥಿತಿಯಲ್ಲಿದೆ. ಕೆಲವೊಮ್ಮೆ ಇನ್ನಷ್ಟು ಹೆಚ್ಚಾಗುತ್ತದೆಯೂ ಇರಬಹುದು. ಹಾಗಿದ್ರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ, ಏಕೆಂದರೆ ಸಮಸ್ಯೆ ನಿಮ್ಮ ಪರಿಶ್ರಮದಲ್ಲಿ ಇಲ್ಲ, ನಿಮ್ಮ ತಟ್ಟೆಯಲ್ಲಿದೆ. ಪ್ರೀತಿಯ ಸ್ನೇಹಿತರೆ, ಇಂದು ನಾವು ಬಹಳ ನಿಜವಾದ ಮತ್ತು ಪ್ರಾಯೋಗಿಕ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ. ಮಹಿಳೆಯರಲ್ಲಿ ಬೊಜ್ಜು ಹೆಚ್ಚಾಗುವುದು ಕೇವಲ ಅತಿಯಾಗಿ ತಿನ್ನುವುದರಿಂದ ಅಲ್ಲ, ಬದಲಿಗೆ ನಾವು ಸಾಮಾನ್ಯವಾಗಿ ಆರೋಗ್ಯಕರ ಎಂದು ಭಾವಿಸುವ ಹಣ್ಣು, ತರಕಾರಿ ಮುಂತಾದವುಗಳಲ್ಲಿರುವ ಕೆಲವು ವಸ್ತುಗಳಿಂದಲೂ ಆಗುತ್ತದೆ. ವಯಸ್ಸಾದಂತೆ ದೇಹದ ಸ್ಥಿತಿ ಬದಲಾಗುತ್ತದೆ, ಹಾರ್ಮೋನುಗಳು ಬದಲಾಗುತ್ತವೆ ಮತ್ತು ಅದೇ ಹಳೆಯ ಆಹಾರ ಅಭ್ಯಾಸಗಳು ಮೌನವಾಗಿ ಬೊಜ್ಜಿಗೆ ಕಾರಣವಾಗುತ್ತವೆ. ಸ್ನೇಹಿತರೆ, ಅದಕ್ಕೂ ಮೊದಲು ನನ್ನದೊಂದು ಕಳಕಳಿಯ ವಿನಂತಿ. ಎಷ್ಟೋ ಜನ ವಿಡಿಯೋ ನೋಡುತ್ತೀರಿ, ಆದರೆ ಲೈಕ್ ಮಾಡುವುದನ್ನು ಮರೆತು ಬಿಡುತ್ತೀರಿ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ತಪ್ಪದೆ ನಿಮ್ಮ ಸಹೋದರಿ, ಮಗಳು ಅಥವಾ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಯಾರದೋ ವರ್ಷಗಳ ಒತ್ತಡ ಹಿಂದೆ ಕೊನೆಗೊಳ್ಳಬಹುದು. ಈಗ ಗಮನವಿಟ್ಟು ಕೇಳಿ, ಏಕೆಂದರೆ ಇಂದು ಈ 5 ವಿಷಯಗಳನ್ನು ನಿಲ್ಲಿಸದಿದ್ದರೆ ತೂಕ ಇಳಿಸುವುದು ತುಂಬಾ ಕಷ್ಟವಾಗುತ್ತದೆ. ಮೊದಲನೇ ವಿಷಯ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಮೊದಲು ತಿನ್ನಬೇಕಾದದ್ದು ಸಿಹಿ ಚಹಾ ಅಥವಾ ಬಿಸ್ಕೆಟ್ಗಳು. ಅನೇಕ ಮಹಿಳೆಯರು ಎದ್ದ ತಕ್ಷಣ ಮೊದಲು ಎಚ್ಚರಗೊಳ್ಳುತ್ತೇವೆ, ಕೇವಲ ಚಹಾ ಕುಡಿಯಲು ಮಾತ್ರ ಎಂದು ಹೇಳುತ್ತಾರೆ. ಆ ಚಹಾದೊಂದಿಗೆ ಅವರು 2 ಸಿಹಿ ಬಿಸ್ಕೆಟ್ಗಳು, ನಂತರ ಟೋಸ್ಟ್, ನಂತರ ಜ್ಯೂಸ್ ಸೇವಿಸುತ್ತಾರೆ. ಪ್ರೀತಿಯ ಸ್ನೇಹಿತರೆ, ಈ ಅಭ್ಯಾಸವು ದಿನದ ಆರಂಭದಲ್ಲಿಯೇ ದೇಹಕ್ಕೆ ಸಕ್ಕರೆ ಆಘಾತವನ್ನು ನೀಡುತ್ತದೆ. ವಯಸ್ಸಾದಂತೆ ದೇಹದ ಇನ್ಸುಲಿನ್ ಸಾಮರ್ಥ್ಯ ದುರ್ಬಲಗೊಳ್ಳುತ್ತದೆ ಮತ್ತು ಆ ಸಿಹಿ ಬೆಳಗಿನ ಚಹಾ ಹೊಟ್ಟೆಯ ಕೊಬ್ಬಾಗಿ ಬದಲಾಗುತ್ತದೆ. ಅದರ ಮೇಲೆ ನಾವು ನಾನು ಇನ್ನೂ ಏನನ್ನು ತಿಂದಿಲ್ಲ ಎಂದು ಭಾವಿಸುತ್ತೇವೆ. ಇದು ದೊಡ್ಡ ವಂಚನೆ. ಯೋಚಿಸಿ, ನೀವು ಈ ವಿಡಿಯೋ ಎಲ್ಲಿ ನೋಡುತ್ತಿದ್ದೀರಿ? ಅಡುಗೆ ಮನೆಯಿಂದ ಅಥವಾ ನಿಮ್ಮ ಹಾಸಿಗೆಯಿಂದ? ನೀವು ಅಡುಗೆ ಮನೆಯಿಂದ ನೋಡುತ್ತಿದ್ದರೆ ಇಂದು ನಿಮ್ಮ ಬೆಳಗಿನ ಚಹಾದ ಬಗ್ಗೆ 1 ನಿಮಿಷ ಯೋಚಿಸಿ. ಎರಡನೇ ವಿಷಯ ಏನೆಂದರೆ ಬಿಳಿ ಅಕ್ಕಿ ಮತ್ತು ಹೆಚ್ಚು ಹಿಟ್ಟು. ನಮ್ಮ ತಟ್ಟೆಯಲ್ಲಿ ಏನಾದರೂ ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತದೆ ಎಂದರೆ ಅದು ಬಿಳಿ ಅಕ್ಕಿ ಮತ್ತು ಸಂಸ್ಕರಿಸಿದ ಹಿಟ್ಟು. ನಮ್ಮ ಯೌವನದಲ್ಲಿ ದೇಹವು ಅದನ್ನು ನಿಭಾಯಿಸಬಲ್ಲದು, ಆದರೆ 35 ಅಥವಾ 40ರ ನಂತರ ಈ ವಸ್ತುಗಳು ಗೋಡೆಯ ಮೇಲೆ ಸಿಮೆಂಟ್ನಂತೆ ದೇಹದಲ್ಲಿ ಸಂಗ್ರಹವಾಗುತ್ತವೆ. ಮಹಿಳೆಯರು ಹೇಳುತ್ತಾರೆ, ನಾನು ಮನೆಯಲ್ಲಿ ಬೇಯಿಸಿದ ಆಹಾರವನ್ನು ಮಾತ್ರ ತಿನ್ನುತ್ತಿದ್ದೇವೆ. ಮನೆಯಲ್ಲಿ ತಯಾರಿಸಿದ ಆಹಾರದ ಪ್ರಮಾಣ ಮತ್ತು ಸಮಯ ತಪ್ಪಾಗಿದ್ದರೆ ಅದು ಹಾನಿಕಾರಕವಾಗಿರಬಹುದು. ದಿನಕ್ಕೆ 2 ಬಾರಿ ಸಾಕಷ್ಟು ಅನ್ನವನ್ನು ತಿನ್ನುವುದು, ಕೆಲಸಕ್ಕೆ ಕುಳಿತುಕೊಳ್ಳುವುದು ಮತ್ತು ನಂತರ ನಿಮ್ಮ ತೂಕ ಇಳಿಕೆಯ ಬಗ್ಗೆ ದೂರು ನೀಡುವುದು. ಒಂದು ಸಣ್ಣ ಪ್ರಶ್ನೆ ಇಲ್ಲಿದೆ, ನಿಮ್ಮ ವಯಸ್ಸಿನ ಶ್ರೇಣಿ ಏನು? ನೀವು 30 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ಇದು ಇನ್ನೂ ಹೆಚ್ಚು ಮುಖ್ಯವಾಗಿದೆ. ಮೂರನೇ ವಿಷಯ ಏನೆಂದರೆ ಸಂಜೆ ನೀವು ಬಯಸುವ ತಿಂಡಿಗಳು, ಬಿಸ್ಕೆಟ್ಗಳು ಮತ್ತು ಹುರಿದ ಆಹಾರಗಳು. ಪ್ರಾಮಾಣಿಕವಾಗಿ ಯೋಚಿಸಿ, ಸಂಜೆ 4 ಗಂಟೆಯಿಂದ 6 ಗಂಟೆಯ ನಡುವೆ ನೀವು ಏನು ಹೆಚ್ಚು ಬಯಸುತ್ತೀರಿ? ಗರಿಗರಿಯಾದ, ಖಾರದ ಚಹಾದೊಂದಿಗೆ ತಕ್ಷಣವೇ ಹುರಿದುಂಬಿಸುವ ಏನಾದರೂ? ಹೆಚ್ಚಿನ ಮಹಿಳೆಯರು ತಮ್ಮ ಎಲ್ಲಾ ಕಠಿಣ ಪರಿಶ್ರಮವನ್ನು ಅರಿವಿಲ್ಲದೆಯೇ ರದ್ದುಗೊಳಿಸುವ ಸಮಯ ಇದು. 1 ಹಿಡಿ ತಿಂಡಿಗಳು, 2 ಬಿಸ್ಕೆಟ್ಗಳು, 1 ಸಣ್ಣ ಸೇಬು ಅಥವಾ 1 ಮಾತ್ರೆ ಸಣ್ಣದಾಗಿ ಕಾಣಬಹುದು, ಆದರೆ ಇವು ಹೆಚ್ಚು ಹಾನಿ ಮಾಡುತ್ತವೆ. ಮಹಿಳೆಯರು ವಯಸ್ಸಾದಂತೆ ಅವರ ಚಯಾಪಚಯ ಕ್ರಿಯೆ ನಿಧಾನವಾಗುತ್ತದೆ ಮತ್ತು ಸಂಜೆ ದೇಹವು ಕ್ಯಾಲೋರಿಗಳನ್ನು ಸುಡುವ ಬದಲು ಸಂಗ್ರಹಿಸಲು ಪ್ರಾರಂಭಿಸುವ ಸಮಯ. ತಿಂಡಿಗಳಲ್ಲಿ ಅಡಗಿರುವ ಉಪ್ಪು ನೀರನ್ನು ಉಳಿಸಿಕೊಳ್ಳುತ್ತದೆ, ಊತವನ್ನು ಹೆಚ್ಚಿಸುತ್ತದೆ ಮತ್ತು ಮಾಪಕಗಳು ಅಂಟಿಕೊಳ್ಳುವಂತೆ ಮಾಡುತ್ತದೆ. ಇದಲ್ಲದೆ ಈ ಅಭ್ಯಾಸವು ದೈನಂದಿನ ಘಟನೆಯಾಗಿದೆ.
ಸಾಂದರ್ಭಿಕವಲ್ಲ. ಮಹಿಳೆಯರು ದಿನವಿಡೀ ಚೆನ್ನಾಗಿ ತಿನ್ನುತ್ತಿದ್ದರು ಎಂದು ಹೇಳುತ್ತಾರೆ. ಆದರೆ ಅವರು ಸಂಜೆ ಸ್ವಲ್ಪ ತಿನ್ನುತ್ತಿದ್ದರು. ಆದರೆ ಈ ಸಣ್ಣ ವಿಷಯಗಳು ಅವರ ಹೊಟ್ಟೆ ಮತ್ತು ಸೊಂಟವನ್ನು ವಿಸ್ತರಿಸುತ್ತವೆ. ಅತ್ಯಂತ ಅಪಾಯಕಾರಿ ವಿಷಯ ಏನೆಂದರೆ, ಈ ಸಂಜೆಯ ಆಹಾರವನ್ನು ಹಸುವಿನಿಂದ ಅಲ್ಲ, ಅಭ್ಯಾಸ ಮತ್ತು ಒತ್ತಡದಿಂದ ತಿನ್ನಲಾಗುತ್ತದೆ. ಮನೆ ಕೆಲಸ, ಮಕ್ಕಳ ಚಿಂತೆ, ಗಂಡನ ಮಾತುಗಳು ಮನಸ್ಸನ್ನು ಆಯಾಸಗೊಳಿಸುತ್ತವೆ ಮತ್ತು ಕೈ ಸ್ವಯಂಚಾಲಿತವಾಗಿ ತಿಂಡಿಗಳಿಗಾಗಿ ತಲುಪುತ್ತದೆ. ಬೆಳಗ್ಗೆ ನೀವು ಎಷ್ಟೇ ನಿಷ್ಠೆಯಿಂದ ವ್ಯಾಯಾಮ ಮಾಡಿದರೂ ಬೊಜ್ಜು ಕಡಿಮೆಯಾಗುವುದಿಲ್ಲ. 4ನೇ ವಿಷಯ ಏನೆಂದರೆ ಸಿಹಿ ತಿಂಡಿಗಳು. ಅದು ಸ್ವಲ್ಪವಾದರೂ ಸಹ ಮಹಿಳೆಯರು ಮತ್ತು ಸಿಹಿ ತಿಂಡಿಗಳು ಆಳವಾದ ಸಂಬಂಧವನ್ನು ಹೊಂದಿವೆ. ಅದು ಸಂತೋಷ, ದುಃಖ, ಆಯಾಸ ಅಥವಾ ಪ್ರಾರ್ಥನೆಯಾಗಿದ್ದರು ಸಿಹಿ ತಿಂಡಿಗಳು ಯಾವಾಗಲೂ ಎಲ್ಲೋ ಇರುತ್ತವೆ. ಕೇವಲ 1 ಚಮಚ. ಇಂದು ಉಪವಾಸ, ಅತಿಥಿಗಳು ಬರುತ್ತಿದ್ದಾರೆ, ಇದು ಮನೆಯಲ್ಲಿಯೇ ತಯಾರಿಸಲ್ಪಟ್ಟಿದೆ. ಇದೆಲ್ಲವೂ ದೇಹವನ್ನು ಸಮಾಧಾನ ಪಡಿಸಲು ಅಲ್ಲ, ತನ್ನನ್ನು ತಾನೇ ಸಮಾಧಾನ ಪಡಿಸಿಕೊಳ್ಳಲು. ಸತ್ಯವೆಂದರೆ 30 ಅಥವಾ 35 ವರ್ಷಗಳ ನಂತರ ಮಹಿಳೆಯರ ದೇಹವು ಸಿಹಿ ತಿಂಡಿಗಳನ್ನು ಮೊದಲಿನಷ್ಟು ಚೆನ್ನಾಗಿ ಜೀರ್ಣಿಸಿಕೊಳ್ಳುವುದಿಲ್ಲ. ಅದೇ ಸಿಹಿಯು ನೇರವಾಗಿ ಹೊಟ್ಟೆ, ಸೊಂಟ ಮತ್ತು ತೊಡೆಗಳಿಗೆ ಹೋಗುತ್ತದೆ, ಕೊಬ್ಬಾಗಿ ಬದಲಾಗುತ್ತದೆ. ಈ ಕೊಬ್ಬು ತುಂಬಾ ಹಠಮಾರಿ ಮತ್ತು ಸುಲಭವಾಗಿ ಹೋಗುವುದಿಲ್ಲ. ಮಹಿಳೆಯರು ವ್ಯಾಯಾಮ ಮಾಡುತ್ತಾರೆ ಮತ್ತು ನಡೆಯುತ್ತಾರೆ, ಆದರೆ ಅವರು ಸಿಹಿ ತಿಂಡಿಗಳನ್ನು ತ್ಯಜಿಸಲು ಸಾಧ್ಯವಿಲ್ಲ. ಕ್ರಮೇಣ ತೂಕ ಹೆಚ್ಚಾಗುತ್ತದೆ, ಬಟ್ಟೆಗಳು ಬಿಗಿಯಾಗುತ್ತವೆ ಮತ್ತು ಮನಸ್ಸು ಕಿರಿಕಿರಿಗೊಳ್ಳುತ್ತದೆ. ಅತ್ಯಂತ ನೋವಿನ ವಿಷಯ ಏನೆಂದರೆ, ಸಿಹಿ ತಿಂಡಿಗಳು ದೇಹವನ್ನು ಭಾರವಾಗಿಸುವುದು ಮಾತ್ರವಲ್ಲದೆ ಹಾರ್ಮೋನುಗಳನ್ನು ಅಡ್ಡಿಪಡಿಸುತ್ತವೆ. ಇದು ಆಯಾಸ, ಸೋಮಾರಿತನ ಮತ್ತು ದುಃಖವನ್ನು ಹೆಚ್ಚಿಸುತ್ತದೆ. ನಂತರ ಮಹಿಳೆಯರು ತಮ್ಮನ್ನು ತಾವು ಪ್ರಶ್ನೆ ಮಾಡಿಕೊಳ್ಳುತ್ತಾರೆ, ನಾನು ತುಂಬಾ ಮಾಡುತ್ತಿದ್ದೇನೆ, ಆದರೂ ಅದು ಏಕೆ ವ್ಯತ್ಯಾಸವನ್ನು ಉಂಟು ಮಾಡುತ್ತಿಲ್ಲ? ಉತ್ತರ ಸರಳವಾಗಿದೆ. ಸಿಹಿ ತಿಂಡಿಗಳು ದಿನನಿತ್ಯದ ಘಟನೆಯಾಗಿದ್ದರು ಮತ್ತು ಬೊಜ್ಜು ಅನಿವಾರ್ಯವಾಗಿದ್ದರೂ ಸಹ ಸ್ವಲ್ಪವೇ ಇರಬೇಕು. 5ನೇ ಮತ್ತು ಅತ್ಯಂತ ಅಪಾಯಕಾರಿ ವಿಷಯ ಏನೆಂದರೆ ತಡವಾಗಿ ತಿನ್ನುವುದು ಮತ್ತು ರಾತ್ರಿಯಲ್ಲಿ ಅತಿಯಾಗಿ ತಿನ್ನುವುದು. ಮಹಿಳೆಯರ ಬೊಜ್ಜಿನ ಮೂಲವು ಒಂದು ಅಭ್ಯಾಸದಲ್ಲಿದ್ದರೆ ಅದು ತಡವಾಗಿ ತಿನ್ನುವುದು. ಅವರು ದಿನವಿಡೀ ಎಲ್ಲರಿಗಾಗಿ ಓಡಾಡುತ್ತಾರೆ, ತಮ್ಮನ್ನು ತಾವು ನೋಡಿಕೊಳ್ಳುವುದಿಲ್ಲ ಮತ್ತು ಅಂತಿಮವಾಗಿ ರಾತ್ರಿಯಲ್ಲಿ ಅವರು ಯೋಚಿಸುತ್ತಾರೆ. ಅವರು ಆರಾಮವಾಗಿ ತಿನ್ನುತ್ತಾರೆ, ಆದರೆ ಆ ಕ್ಷಣದಲ್ಲಿ ದೇಹವು ನಿದ್ರೆಗೆ ಸಿದ್ಧವಾಗುತ್ತಿದೆ. ಜೀರ್ಣಕ್ರಿಯೆ ನಿಧಾನವಾಗುತ್ತದೆ, ಕರುಳುಗಳು ನಿಧಾನವಾಗುತ್ತವೆ ಮತ್ತು ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವ ಬದಲು ಅದು ಕೊಬ್ಬಾಗಿ ಬದಲಾಗುತ್ತದೆ. ವಿಶೇಷವಾಗಿ ಹೊಟ್ಟೆ ಮತ್ತು ಸೊಂಟದ ಕೊಬ್ಬು ಈ ಅಭ್ಯಾಸದಿಂದ ಉಂಟಾಗುತ್ತದೆ. ಭೋಜನವು ರಾತ್ರಿ 9 ರಿಂದ 10 ಗಂಟೆಯ ನಡುವೆ ಇದ್ದರೆ, ನಂತರ ಮಲಗುವ ಸಮಯವಾಗಿದ್ದರೆ ತೂಕ ಇಳಿಸಿಕೊಳ್ಳುವ ನಿರೀಕ್ಷೆಯು ನಿಮಗೆ ನೀವೇ ಸುಳ್ಳು ಹೇಳಿದಂತೆ. ಮಹಿಳೆಯರು ಸಾಮಾನ್ಯವಾಗಿ ತಾವು ತುಂಬಾ ಕಡಿಮೆ ತಿನ್ನುತ್ತೇವೆ ಎಂದು ಹೇಳುತ್ತಾರೆ, ಆದರೆ ಸಮಯ ತಪ್ಪಾಗಿದ್ದರೆ ಕಡಿಮೆ ತಿನ್ನುವುದು ಹಾನಿಕಾರಕವಾಗಬಹುದು. ಇದಲ್ಲದೆ ರಾತ್ರಿ ತಡವಾಗಿ ತಿನ್ನುವುದು ಹಾರ್ಮೋನುಗಳ ಸಮತೋಲನವನ್ನು ಅಡ್ಡಿಪಡಿಸುತ್ತದೆ, ನಿದ್ರೆಯನ್ನು ಅಡ್ಡಿಪಡಿಸುತ್ತದೆ ಮತ್ತು ಮರುದಿನ ಬೆಳಗ್ಗೆ ಹೊಟ್ಟೆ ಭಾರವಾಗಿರುತ್ತದೆ ಮತ್ತು ದೇಹವು ಆಲಸ್ಯವನ್ನು ಅನುಭವಿಸುತ್ತದೆ. ನಂತರ ಇಡೀ ದಿನವು ದಣಿದಿರುತ್ತದೆ ಮತ್ತು ಸಂಜೆ ಚಕ್ರವು ಮತ್ತೆ ಪ್ರಾರಂಭವಾಗುತ್ತದೆ. ಅದಕ್ಕಾಗಿಯೇ ಬೊಜ್ಜು ವರ್ಷಗಳ ಕಾಲ ಮುಂದುವರಿಯುತ್ತದೆ ಮತ್ತು ಹೆಣ್ಣು ಮಕ್ಕಳು ಬಳಲುತ್ತಲೇ ಇರುತ್ತಾರೆ. ನಿಜವಾದ ಶತ್ರು ಪ್ರಮಾಣವಲ್ಲ, ಅದು ಸಮಯ ಎಂದು ಅರಿತುಕೊಳ್ಳದೆ ಇಂದು ನೀವು ಕೇಳಿದ ವಿಷಯಗಳು ನಿಮ್ಮನ್ನು ಹೆದರಿಸಲು ಅಲ್ಲ, ಬದಲಿಗೆ ನಿಮ್ಮನ್ನು ಜಾಗೃತಗೊಳಿಸಲು. ಬೊಜ್ಜು ರಾತ್ರೋರಾತ್ರಿ ಬೆಳೆಯುವುದಿಲ್ಲ ಅಥವಾ ಕಣ್ಮರೆಯಾಗುವುದಿಲ್ಲ, ಆದರೆ ನೀವು ಸತ್ಯವನ್ನು ಅರ್ಥ ಮಾಡಿಕೊಂಡ ನಂತರ ಮಾರ್ಗವು ಸ್ಪಷ್ಟವಾಗುತ್ತದೆ. ನೆನಪಿಡಿ, ನಿಮ್ಮ ದೇಹವು ನಿಮ್ಮ ಶತ್ರುವಲ್ಲ, ಅದು ನಿಮ್ಮ ಅಭ್ಯಾಸಗಳಿಗೆ ಪ್ರತಿಕ್ರಿಯಿಸುತ್ತದೆ. ನೀವು ನಿಮ್ಮ ತಟ್ಟೆ ಮತ್ತು
ನಿಮ್ಮ ಸಮಯದ ಬಗ್ಗೆ ಸ್ವಲ್ಪ ಗಮನ ಹರಿಸಲು ಪ್ರಾರಂಭಿಸಿದರೆ ಇಂದಿನಿಂದ ನಿಮ್ಮ ದೇಹವು ಕ್ರಮೇಣ ಹಗೂರವಾಗುತ್ತದೆ ಮತ್ತು ನಿಮ್ಮ ಮನಸ್ಸು ಶಾಂತವಾಗುತ್ತದೆ. ಇತರರೊಂದಿಗೆ ಹೋಲಿಕೆ ಬೇಡ. ಪ್ರತಿ ಮಹಿಳೆಯ ಕತೆ ವಿಭಿನ್ನ. ಬದಲಾವಣೆ ತಿಳುವಳಿಕೆಯಿಂದ ಶುರುವಾಗುತ್ತದೆ. ಈ ಮಾತುಗಳು ನಿಮ್ಮೊಳಗೆ ಮೊಳಕೆಯಾದರೆ ಈಗಲೇ ಅಳವಡಿಸಿಕೊಳ್ಳಿ. ನಿಮ್ಮ ಆರೋಗ್ಯ ನಾಳೆಗಾಗಿ ಕಾಯುತ್ತಿಲ್ಲ, ಇಂದೇ ನಿಮಗಾಗಿ ಕಾಯುತ್ತಿದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.